ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅನ್ನ ಬಹಳಷ್ಟು ಸಿಂಪಲ್ ವಿಧಾನದಲ್ಲಿ ಹೇಳಿಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅನ್ನು ನೋಡೋಣ. ಇಲ್ಲಿ ಅದನ್ನು ನೋಡೋಕ್ಕಿಂತ ಮುಂಚೆ ವಾಟ್ ಈಸ್ ವಾಯ್ಸ್ ಅನ್ನೋದು ತಿಳ್ಕೊಳ್ಳೋಣ. ವಾಯ್ಸ್ ಅಂದರೆ ಏನು ಸರ್ ಅಂತ. ಹಾಗಾದರೆ ದ ವಾಯ್ಸ್ ಆಫ್ ಎ ವರ್ಬ್ ಟೆಲ್ಸ್ ವೆದರ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಪರ್ಫಾರ್ಮ್ಸ್ ಆರ್ ರಿಸೀವ್ಸ್ ದ ಆ್ಯಕ್ಷನ್ ಅಂತ ಕೊಟ್ಟಿದ್ದೀನಿ. ಅಂದರೆ ಒಂದು ವಾಯ್ಸ್ ಆಫ್ ದ ವರ್ಬ್ ಏನನ್ನು ಹೇಳುತ್ತದೆ ಅಂದರೆ ಸಬ್ಜೆಕ್ಟ್ ಕ್ರಿಯೆ ಮಾಡುತ್ತಿದ್ದೇನೋ, ಏನು ರಿಸೀವ್ ಮಾಡ್ತಾ ಇದ್ದೇನೋ, ಏನು ಕ್ರಿಯೆ ಮಾಡ್ತಾ ಇದ್ದೇನೋ ಅಥವಾ ರಿಸೀವ್ ಮಾಡ್ತಿದೆ ಅನ್ನೋದನ್ನು ಹೇಳಿಕೊಡ್ತದೆ. ಓಕೆ, ಅಂದರೆ ಎಕ್ಸಾಂಪಲ್ ಇಲ್ಲಿ ನೋಡಿ ಅರ್ಥ ಆಗುತ್ತೆ. ಹಿ ಓಪನ್ಸ್ ದ ಡೋರ್ ಅಂತ, ಅವನು ಬಾಗಿಲನ್ನು ತೆಗೆಯುತ್ತಾನೆ. ಇಲ್ಲಿ ಸಬ್ಜೆಕ್ಟ್ ಕ್ರಿಯೆ ಮಾಡುತ್ತಿದೆ. ದ ಡೋರ್ ಈಸ್ ಓಪನ್ಡ್ ಬೈ ಹಿಮ್ ಅಂತ, ಇಲ್ಲಿ ಸಬ್ಜೆಕ್ಟ್ ಏನು ಮಾಡ್ತಾ ಇದೆ, ರಿಸೀವ್ ಮಾಡ್ತಾ ಇದೆ. ಇದನ್ನು ಹೇಳಿಕೊಡೋದೇ ವಾಯ್ಸ್ ಅಂತ ನಾವು ಹೇಳ್ತೇವೆ. ಹಂಗಾದ್ರೆ ಒಂದು ಪಾಯಿಂಟ್ ಏನಂದರೆ, ವಿ ಕ್ಯಾನ್ ಬಿಗಿನ್ ಅ ಸೆಂಟೆನ್ಸ್ ಐದರ್ ವಿತ್ ದ ಸಬ್ಜೆಕ್ಟ್ ಆರ್ ಅಬ್ಜೆಕ್ಟ್. ಫಸ್ಟಿಗೆ ನಾವು ಸಬ್ಜೆಕ್ಟಿಂದ ವಾಕ್ಯವನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಅಬ್ಜೆಕ್ಟ್ದಿಂದಾದರೂ ಸ್ಟಾರ್ಟ್ ಮಾಡ್ಬೋದು. ಎರಡು ರೀತಿಯಿಂದ ವಾಕ್ಯನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದೇವೆ. ಆಮೇಲೆ ಸೊ ಕೈಂಡ್ಸ್ ಆಫ್ ವಾಯ್ಸ್ ನೋಡಿ, ದೇರ್ ಆರ್ ಟೂ ಕೈಂಡ್ಸ್ ಆಫ್ ವಾಯ್ಸ್, ಒನ್ ಆ್ಯಕ್ಟಿವ್ ವಾಯ್ಸ್, ಇನ್ನೊಂದು ಪ್ಯಾಸಿವ್ ವಾಯ್ಸ್. ನಿಮಗೆ ಗೊತ್ತಿದೆ. ಆ್ಯಂಡ್ ಆ್ಯಕ್ಟಿವ್ ವಾಯ್ಸ್ ಅಂತಂದರೆ ದ ಸಬ್ಜೆಕ್ಟ್ ಡಸ್ ದ ಆ್ಯಕ್ಷನ್. ಇಷ್ಟೇ ಸಿಂಪಲ್. ಇಲ್ಲಿ ಸಬ್ಜೆಕ್ಟ್ ಕೆಲಸವನ್ನು ಮಾಡುತ್ತದೆ. ದ ಸಬ್ಜೆಕ್ಟ್ ಡಸ್ ದ ಆ್ಯಕ್ಷನ್. ಸಬ್ಜೆಕ್ಟ್ ಕ್ರಿಯೆಯನ್ನು ಮಾಡಿದರೆ ಅದು ಆ್ಯಕ್ಟಿವ್ ವಾಯ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂದರೆ ದ ಸಬ್ಜೆಕ್ಟ್ ರಿಸೀವ್ಸ್ ದ ಆ್ಯಕ್ಷನ್ ಅಂತ. ಸಬ್ಜೆಕ್ಟ್ ಕ್ರಿಯೆಯನ್ನು ರಿಸೀವ್ ಮಾಡಿಕೊಂಡ್ರೆ ಅದನ್ನು ನಾವು ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ. ಇಷ್ಟೇ ಸಿಂಪಲ್ ನೋಡಿ. ಸಬ್ಜೆಕ್ಟ್ ಕ್ರಿಯೆ ಮಾಡಿದರೆ ಆ್ಯಕ್ಟಿವ್ ವಾಯ್ಸ್, ಸಬ್ಜೆಕ್ಟ್ ರಿಸೀವ್ ಮಾಡ್ಕೊಂಡ್ರೆ ಕ್ರಿಯೆಯನ್ನು ಅದನ್ನು ನಾವು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಓಕೆ ಸರ್, ಆ್ಯಕ್ಟಿವ್ ವಾಯ್ಸ್ ಎಕ್ಸಾಂಪಲ್ಗೆ ಹೇಳಿ. ಇಲ್ಲಿ ನೋಡಿ, ರವಿ ಈಟ್ಸ್ ಎ ಕೇಕ್ ಅಂತ ಇದೆ. ಓಕೆ, ಕಾವ್ಯ ರೈಟ್ಸ್ ಎ ಲೆಟರ್. ಇವು ಆ್ಯಕ್ಟಿವ್ ವಾಯ್ಸ್ಗೆ ಎಕ್ಸಾಂಪಲ್. ರವಿ ಅನ್ನೋದು ಸಬ್ಜೆಕ್ಟ್, ಈಟ್ಸ್ ಅನ್ನೋದು ವರ್ಬ್, ಕೇಕ್ ಅನ್ನೋದು ಆಬ್ಜೆಕ್ಟ್. ಇವೆಲ್ಲ ಗೊತ್ತಿದೆ. ಓಕೆ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಓಕೆ, ಇಲ್ಲಿ ಸಬ್ಜೆಕ್ಟ್ ಕ್ರಿಯೆನ ಮಾಡಿದರೆ ಇವಕ್ಕೆ ನಾವು ಆ್ಯಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಎಕ್ಸಾಂಪಲ್ಸ್ ನೋಡಿ, ಅದನ್ನೇ ಎ ಕೇಕ್ ಈಸ್ ಈಟನ್ ಬೈ ರವಿ, ಎ ಲೆಟರ್ ಈಸ್ ರಿಟನ್ ಬೈ ಕಾವ್ಯ. ಬಹಳಷ್ಟು ಕಲರ್ಫುಲ್ಲಾಗಿ ಯೂಸ್ ಮಾಡಿದ್ದೀನಿ. ಕಲರ್ಫುಲ್ಲಾಗಿ ಯೂಸ್ ಮಾಡೋದಕ್ಕೆ ರೀಸನ್ ಏನಂದರೆ ನಿಮಗೆ ಅರ್ಥ ಆಗಲಿ ಅಂತೇಳಿ, ಯಾವ್ಯಾವ ವರ್ಡ್ಸ್ಗಳನ್ನ ಎಲ್ಲೆಲ್ಲಿ ಚೇಂಜ್ ಮಾಡಿದ್ದೀನಿ ಅನ್ನೋದು ಅರ್ಥ ಆಗಲಿ ಅಂತೇಳಿ ಸೊ ಇಷ್ಟೊಂದು ಕಲರ್ಫುಲ್ಲಾಗಿ ಯೂಸ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಸೊ ಎ ಕೇಕ್ ಅನ್ನೋದು ಇಲ್ಲಿದೆ ನೋಡಿ. ಓಕೆ, ಈಸ್ ಈಟನ್ ಬೈ ರವಿ, ಎ ಲೆಟರ್ ಈಸ್ ರಿಟನ್ ಬೈ ಕಾವ್ಯ. ಇಲ್ಲಿ ಏನು ಮಾಡ್ತಾ ಇದೆ, ಆಬ್ಜೆಕ್ಟ್ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್. ಓಕೆ, ಆಮೇಲೆ ವರ್ಬ್, ಮೇನ್ ವರ್ಬ್ ಇದೆ, ಆ್ಯಂಡ್ ಪ್ರಪೋಸಿಷನ್ ಇದೆ, ಸಬ್ಜೆಕ್ಟ್ ಇದೆ. ಸೊ ಈ ರೀತಿ ಇದಾಗ ಸೊ ಇಲ್ಲಿ ಸಬ್ಜೆಕ್ಟ್ ಕ್ರಿಯೆಯನ್ನು ರಿಸೀವ್ ಮಾಡ್ತಾ ಇದೆ, ಅದಕ್ಕೆ ಇದನ್ನು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಸರ್ ಏನೇನು ಚೇಂಜ್ ಮಾಡ್ತಾ ಇದ್ದಾರೆ ಇವೆಲ್ಲ ಅಂತ ಅಂದ್ಕೋಬೇಡ್ರಿ, ಅದನ್ನೆಲ್ಲ ಹೇಳ್ತೀನಿ ಇಲ್ಲಿ ಮುಂದೆ. ಓಕೆ, ಆ್ಯಂಡ್ ಆ್ಯಕ್ಟಿವ್ ವಾಯ್ಸ್ ಇದ್ದದ್ದನ್ನು ಇನ್ನೂ ಸಿಂಪಲಾಗಿ ಹೇಳ್ಬೇಕಾರೆ, ಕನ್ನಡದಲ್ಲಿ ಹೇಳ್ಬೇಕಾದ್ರೆ, ರವಿ ಈಟ್ಸ್ ಎ ಕೇಕ್ ಅಂತ, ರವಿ ಒಂದು ಕೇಕ್ ತಿನ್ನುತ್ತಾನೆ ಅಂತಿದೆ. ಓಕೆ, ಸೊ ಇದನ್ನೇ ಪ್ಯಾಸಿವ್ ವಾಯ್ಸ್ ಮಾಡಬೇಕಂದ್ರೆ ಎ ಕೇಕ್ ಈಸ್ ಈಟನ್ ಬೈ ರವಿ ಅಂದರೆ, ಕನ್ನಡದಲ್ಲಿ ಹೇಳ್ರಿ ಅಂದರೆ ಇಲ್ಲಿದೆ ನೋಡಿ, ಒಂದು ಕೇಕ್ ರವಿಯಿಂದ ತಿನ್ನಲ್ಪಟ್ಟಿತು ಅಂತ ನಾವು ಹೇಳ್ತೀವಿ. ಓಕೆ, ಒಂದು ಕೇಕ್ ರವಿಯಿಂದ ತಿನ್ನಲ್ಪಟ್ಟಿತು. ಇಲ್ಲಿ ರವಿ ಒಂದು ಕೇಕ್ ತಿನ್ನುತ್ತಾನೆ, ರವಿ ಈಟ್ಸ್ ಎ ಕೇಕ್. ಇಲ್ಲಿ ಒಂದು ಕೇಕ್ ರವಿಯಿಂದ ತಿನ್ನಲ್ಪಟ್ಟಿತು, ಎ ಕೇಕ್ ಈಸ್ ಈಟನ್ ಬೈ ರವಿ, ಕನ್ನಡದಲ್ಲಿ ಹೇಳ್ಬೇಕಾದ್ರೆ. ಆ್ಯಂಡ್ ಇನ್ನೊಂದು ಇಲ್ಲಿದೆ ನೋಡಿ, ಕಾವ್ಯ ರೈಟ್ಸ್ ಎ ಲೆಟರ್ ಅಂತಂದರೆ ಕಾವ್ಯ ಒಂದು ಪತ್ರವನ್ನು ಬರೆಯುತ್ತಾಳೆ. ಸೊ ಪ್ಯಾಸಿವ್ ವಾಯ್ಸ್ದಲ್ಲಿ ಎ ಲೆಟರ್ ಈಸ್ ರಿಟನ್ ಬೈ ಕಾವ್ಯ ಅಂತಂದೇವಿ, ಅಂದರೆ ಒಂದು ಪತ್ರವು ಕಾವ್ಯಳಿಂದ ಬರೆಯಲ್ಪಟ್ಟಿತು ಅಂತ ಹೇಳ್ತೇವೆ. ಓಕೆ, ಈ ರೀತಿಯಾಗಿ ಕನ್ನಡದಲ್ಲೂ ಕೂಡ ಅರ್ಥ ಮಾಡ್ಕೊಡ್ರಿ. ಸರ್ ಎಲ್ಲೆಲ್ಲಿ ಯೂಸ್ ಆಗ್ತವೆ ಸರ್ ಆ್ಯಕ್ಟಿವ್ ವಾಯ್ಸ್ ಅಂತಂದರೆ, ಆ್ಯಕ್ಟಿವ್ ವಾಯ್ಸ್ ಅಂತೂ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಆ್ಯಕ್ಟಿವ್ ವಾಯ್ಸ್ ಇಸ್ ದ ನಾರ್ಮಲ್ ವಾಯ್ಸ್. ಇದು ನಮ್ಮ ಇಂಗ್ಲೀಷ್ ಸೆಂಟೆನ್ಸ್ ಎಲ್ಲ ಕಡೆ ಉಪಯೋಗಿಸ್ತೀವಿ. ಆ್ಯಂಡ್ ಆ್ಯಕ್ಟಿವ್ ವಾಯ್ಸ್ ಇಸ್ ದ ಡಿಫಾಲ್ಟ್ ವಾಯ್ಸ್ ಇನ್ ಇಂಗ್ಲೀಷ್ ಅಂತಲೂ ಕೂಡ ಕರಿತೀವಿ. ಓಕೆ, ಆ್ಯಂಡ್ ಇನ್ ಸ್ಪೋಕನ್ ಇಂಗ್ಲೀಷ್ದಲ್ಲಿ ಎಲ್ಲ ಕಡೆನೂ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಆ್ಯಕ್ಟಿವ್ ವಾಯ್ಸ್ ಅಂತೂ ಗೊತ್ತಿದೆ. ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ ಸರ್ ಅಂತಂದರೆ, ವಿ ಯೂಸ್ ದ ಪ್ಯಾಸಿವ್ ವಾಯ್ಸ್ ವೆನ್, ಯಾವಾಗಂದರೆ ಟು ಎಂಫಸೈಸ್ ಮಾಡಲಿಕ್ಕಾಗಿ. ಎಂಫಸೈಸ್, ದ ಯೆಲ್ಲೋ ಕಾರ್ ವಾಸ್ ಡಿಸ್ಟ್ರಾಯ್ಡ್ ಬೈ ದ ಬಸ್ ಅಂತ. ದ ಯೆಲ್ಲೋ ಕಾರ್ ಇಲ್ಲಿ ನಾವು ಹೈಲೈಟ್ ಮಾಡ್ತಿದ್ದೇವೆ, ಎಂಫಸೈಸ್ ಮಾಡ್ತಿದ್ದೇವೆ ಯೆಲ್ಲೋ ಕಾರಿಗೆ. ಓಕೆ, ನಾಟ್ ದ ಬ್ಲೂ ಕಾರ್ ಅಂತ. ಓಕೆ, ಸೊ ಈ ರೀತಿ ಎಂಫಸೈಸ್ ಮಾಡಲಿಕ್ಕಾಗಿ ಪ್ಯಾಸಿವ್ ವಾಯ್ಸನ್ನು ಉಪಯೋಗಿಸ್ತೀವಿ. ವಿ ಡೋಂಟ್ ನೋ ಹೂ ಡಿಡ್ ದ ಆ್ಯಕ್ಷನ್ ಅಂತಂದರೆ, ಯಾರು ಕೆಲಸ ಮಾಡಿರ್ತಾರೆ ಅಥವಾ ಸಬ್ಜೆಕ್ಟ್ ನಮಗೆ ಗೊತ್ತಿರದೇ ಇದ್ದರೆ ಸೊ ಅವಾಗ ಕೂಡ ನಾವು ಪ್ಯಾಸಿವ್ ವಾಯ್ಸನ್ನು ಉಪಯೋಗಿಸ್ತೀವಿ. ಯಾರು ಮಾಡಿದಾರೆ ಅನ್ನೋದು ಗೊತ್ತಿರಲ್ಲ ಅವಾಗ. ಎಕ್ಸಾಂಪಲ್, ಮೈ ಬ್ಯಾಗ್ ಹ್ಯಾಸ್ ಬೀನ್ ಸ್ಟೋಲನ್. ಓಕೆ, ನನ್ನ ಒಂದು ಬ್ಯಾಗು ಕಳ್ಳತನ ಮಾಡಲ್ಪಟ್ಟಿತ್ತು ಅಂತೇಳಿ. ಅಂದರೆ ಇಲ್ಲಿ ಸಂಬಡಿ ಹ್ಯಾಸ್ ಸ್ಟೋಲನ್ ಮೈ ಬ್ಯಾಗ್, ವಿ ಡೋಂಟ್ ನೋ ದ ಸಬ್ಜೆಕ್ಟ್ ಅಂತೇಳಿ. ಓಕೆ, ಯಾರನ್ನೂ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್, ವಿ ಥಿಂಕ್ ದ ಏಜೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್ ಇದ್ದರೆ, ಸಬ್ಜೆಕ್ಟ್ ನಾಟ್ ಇಂಪಾರ್ಟೆಂಟ್ ಇದ್ದರೆ ಅಥವಾ ಕ್ರಿಯೆ ಮಾಡಿದವ್ರು ನಾಟ್ ಇಂಪಾರ್ಟೆಂಟ್ ಇದ್ದರೂ ಕೂಡ ಉಪಯೋಗಿಸ್ತೇವೆ. ಅವರ್ ಹೌಸ್ ಈಸ್ ಬೀಯಿಂಗ್ ಪೇಂಟೆಡ್ ಅಂತೇಳಿ. ಓಕೆ,
ಸೊ XYZ ಯಾವುದೋ ಕಂಪ್ನಿ ಈಸ್ ಪೇಂಟೆಡ್ ಅವರ್ ಹೌಸ್ ಅಂತೇಳಿ. ಆ್ಯಂಡ್ ವಿ ಆರ್ ರೈಟಿಂಗ್ ಫಾರ್ಮಲ್ ಸೈಂಟಿಫಿಕ್ ಟೆಕ್ಸ್ಟ್ನ ಬರಿಬೇಕಾದ್ರೂ ಕೂಡ ಯೂಸ್ ಮಾಡ್ತೀವಿ. ಸೊ ಪೊಟ್ಯಾಸಿಯಮ್ ವಾಸ್ ಆ್ಯಡೆಡ್ ಆ್ಯಂಡ್ ಮಿಕ್ಸ್ಡ್ ಇನ್ ಅಂತೇಳಿ, ವಾಸ್ ಆ್ಯಡೆಡ್ ಅಂತ ಇವೆಲ್ಲ ಪ್ಯಾಸಿವ್ಸ್ನ ಉಪಯೋಗಿಸ್ತೀವಿ. ಸೊ ಯಾರು ಸಬ್ಜೆಕ್ಟ್ ಅಂದ್ರೆ ದ ಟೆಕ್ನಿಷಿಯನ್ ಅಂತೇಳಿ ಇಲ್ಲಿ ನಮಗೆ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲೆಲ್ಲ ನಾವು ಪ್ಯಾಸಿವ್ಸ್ನ ಉಪಯೋಗಿಸ್ತೇವೆ. ಸರ್ ಆಯಿತು ಸರ್, ನಮಗೆ ಈಗ ಇಂಪಾರ್ಟೆಂಟ್ ಏನಂದರೆ ಸ್ಟೆಪ್ಸ್ ಫಾರ್ ಆ್ಯಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ಸ್ ಹೇಳಿ ಸರ್ ಅಂತಂದರೆ, ನಾವು 7 ಸ್ಟೆಪ್ಸ್ಗಳನ್ನ ಹೇಳ್ತಾ ಇದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. 7 ಸ್ಟೆಪ್ಸ್ಗಳನ್ನ ಅದನ್ನು ಅಪ್ಲೈ ಮಾಡಿದ್ರೆ ಮುಗಿದೋಯ್ತು. ಸ್ಟೆಪ್ 1ದಲ್ಲಿ ಐಡೆಂಟಿಫೈ ದ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟನ್ನು ಫೈಂಡ್ ಔಟ್ ಮಾಡಿರಿ. ಆ್ಯಕ್ಟಿವ್ ಸೆಂಟೆನ್ಸ್ದಲ್ಲಿರುವಂಥದ್ದು SVO ಅನ್ನು ಫೈಂಡ್ ಔಟ್ ಮಾಡಿ. ಅದರಲ್ಲಿ O 2 ಇದ್ದರೆ ದ ಫಸ್ಟ್ ಆಬ್ಜೆಕ್ಟನ್ನು ಫೈಂಡ್ ಔಟ್ ಮಾಡಿರಿ. ಕನ್ನಡದಲ್ಲಿ ಅದನ್ನೇ ಕೊಟ್ಟಿದ್ದೀನಿ. ಓಕೆ, ಅಂದರೆ ಮಾಡೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ. ಸೊ ರವಿ ಇಟ್ಸ್ 2 ಎಕ್ಸಾಂಪಲ್ಸ್ ಅದಾವೆ. ಇದರಲ್ಲಿ ಏನಂತಂದರೆ ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟನ್ನು ಫೈಂಡ್ ಔಟ್ ಮಾಡಿರಿ ಅಂತಾರೆ. ಓಕೆ, ಇವೆಲ್ಲ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನಾವು ಮಾಡಿದ್ದೀವಿ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಸರ್ 2 ಆಬ್ಜೆಕ್ಟ್ಸ್ ಇದ್ದರೆ ಹೇಗೆ? ಅವು ಸೆಕೆಂಡ್ ಪಾರ್ಟಲ್ಲಿ ಹೇಳ್ತೀನಿ, ಇವಾಗ ಬೇಡ. ಓಕೆ, ಎಲ್ಲನೂ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಒಂದು ಸ್ಟೆಪ್ ಮುಗಿತಾ. ಸ್ಟೆಪ್ 2 ಫೈಂಡ್ ಔಟ್ ದ ಟೆನ್ಸ್ ಆಫ್ ದ ಸೆಂಟೆನ್ಸ್ ಅಂತ. ಅಂದರೆ ವಾಕ್ಯದ ಕಾಲವನ್ನು ಕಂಡುಹಿಡಿಯಿರಿ. ಅದು ಯಾವ ಕಾಲದಲ್ಲಿದೆ ಆ ವಾಕ್ಯವನ್ನು ಅನ್ನೋದನ್ನು ಕಂಡುಹಿಡಬೇಕು. ಎಕ್ಸಾಂಪಲ್ ನೋಡಿ, ಇವೆಲ್ಲ ಗೊತ್ತಿದೆ 2 ವಾಕ್ಯಗಳು. ಸೊ ಇವ್ದು ನೋಡಿದ ತಕ್ಷಣ ಸಬ್ಜೆಕ್ಟ್ ಪ್ಲಸ್ V1 SRES ಇದೆ ನೋಡಿರಿ, ಪ್ಲಸ್ ಆಬ್ಜೆಕ್ಟ್ ಇದೆ. ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತೈತಿ ಇದು ಯಾವ ಕಾಲದಲ್ಲಿ ಇದ್ದಾವೆ ವಾಕ್ಯಗಳು 2 ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿದೆ. ಯಾಕಂದ್ರೆ ಸೊ ನಾವು ಆಲ್ರೆಡಿ ಗೊತ್ತಿದೆ, ಆದಷ್ಟು ಟೆನ್ಸಸ್ಗಳಲ್ಲಿ ಹೇಳಿದ್ದೇನೆ, ದಯವಿಟ್ಟು ಟೆನ್ಸಸ್ಗಳನ್ನ ನೋಡ್ಕೊಡ್ರಿ. ಟೆನ್ಸಸ್ ನೋಡ್ಕೊಂಡ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಓಕೆ, ಅದರ ಪ್ರತಿಯೊಂದು ಟೆನ್ಸ್ ಮೇಲೂ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಡ್ರಿ. ಸೊ ಸಬ್ಜೆಕ್ಟ್ V1 SRES, ಆಬ್ಜೆಕ್ಟ್ ಇದನ್ನು ನೋಡಿನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಇದೆ. ಫೈಂಡ್ ಔಟ್ ಆಯಿತು. ಸೆಕೆಂಡ್ ಸ್ಟೆಪ್ ಮುಗೀತು. ಆ್ಯಂಡ್ ಸ್ಟೆಪ್ 3 ಚೇಂಜ್ ದ ಫಸ್ಟ್ ಆಬ್ಜೆಕ್ಟ್ ಟು ದಿಸ್ ಸಬ್ಜೆಕ್ಟ್ ಅಂತ. ಅಂದರೆ ಫಸ್ಟ್ ಆಬ್ಜೆಕ್ಟನ್ನು ಸಬ್ಜೆಕ್ಟನ್ನಾಗಿ ಬದಲಾಯಿಸ್ರಿ. ಫಸ್ಟ್ ಆಬ್ಜೆಕ್ಟ್ ಇದೇನೋರು ಅದನ್ನು ಚೇಂಜ್ ಮಾಡಿರಿ, ಅಂದರೆ ಅದನ್ನು ನ್ಯೂ ಸಬ್ಜೆಕ್ಟ್ ಅಂತ ಹೆಸರು ಕೊಡ್ರಿ. ಎಕ್ಸಾಂಪಲ್ ಇವೆಲ್ಲ ಗೊತ್ತಿದೆ. ಇಲ್ಲಿ ನೋಡಿ, ಸೊ ಇಲ್ಲಿ ಎ ಕೇಕ್ ಅನ್ನೋದನ್ನು ಇಲ್ಲಿ ಸಬ್ಜೆಕ್ಟಾಗಿ ಮಾಡಿದೆ. ಇದು ಆಬ್ಜೆಕ್ಟ್ ಯಾವುದಿತ್ತು, ಎ ಕೇಕ್ ಇತ್ತು, ಅದನ್ನು ಸಬ್ಜೆಕ್ಟಾಗಿ ಮಾಡಿದೆ. ಎ ಲೆಟರ್ ಅನ್ನೋದು ಇದು ಆಬ್ಜೆಕ್ಟ್ ಇತ್ತು, ಅದನ್ನು ಸಬ್ಜೆಕ್ಟಾಗಿ ಮಾಡಿದೆ. ಗೊತ್ತಾಯ್ತಾ? ಸೊ ಎ ಕೇಕ್ ಅನ್ನೋದು ಆಬ್ಜೆಕ್ಟ್ ಇತ್ತು, ಇಲ್ಲಿ ಸಬ್ಜೆಕ್ಟಾಗಿ ಮಾಡ್ತೀವಿ. ಎ ಲೆಟರ್ ಅನ್ನೋದು ಆಬ್ಜೆಕ್ಟ್ ಇತ್ತು, ಇಲ್ಲಿ ಸಬ್ಜೆಕ್ಟಾಗಿ ಮಾಡ್ತೀವಿ. ಇದಕ್ಕೆ ನಾವು ನ್ಯೂ ಸಬ್ಜೆಕ್ಟ್ ಅಂತ ಹೆಸರು ಕೊಡ್ಬೋದು. ಓಕೆ, ಮಾಡ್ತೇವೆ. ಸ್ಟೆಪ್ 3 ಕಂಪ್ಲೀಟೆಡ್. ಆ್ಯಂಡ್ ಸ್ಟೆಪ್ 4 ಯೂಸ್ ಅಪ್ರೋಪ್ರಿಯೇಟ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಆಕ್ಸಿಲರಿ ವರ್ಬ್ಸ್. ಕಾಲಕ್ಕೆ ಸೂಕ್ತವಾದಂಥ ಸಹಾಯಕ ಕ್ರಿಯಾಪದಗಳನ್ನು ಉಪಯೋಗಿಸಿ ಅಂತ ಹೇಳ್ತಿದ್ದಾರೆ. ಅಂದರೆ ಎಕ್ಸಾಂಪಲ್ ನೋಡಿ, ರವಿ ಈಟ್ಸ್ ಎ ಕೇಕ್ದಲ್ಲಿ ಎ ಕೇಕ್ ಈಸ್ ಅಂತ ಯೂಸ್ ಮಾಡಿದೆ. ಓಕೆ, ಎ ಕೇಕ್ ಅನ್ನೋದು ಒಂದೇ ಇದೆ, ಅದಕ್ಕಾಗಿ ಈಸ್ ಅಂತ ಯೂಸ್ ಮಾಡಿದ್ದೀನಿ. ಭಾಳಷ್ಟು ಇದ್ದರೆ ಆರ್ ಅಂತ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಕಾವ್ಯ ಎ ಲೆಟರ್ ಅಂತಿದೆ, ಎ ಲೆಟರ್ದಲ್ಲಿ ಈಸ್ ಅಂತ ಯೂಸ್ ಮಾಡಿದ್ದೀನಿ. ಒಂದೇ ಇದೆ, ಈಸ್ ಅಂತ ಯೂಸ್ ಮಾಡಿದ್ದೀನಿ. ಸರ್ ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಸರ್? ವಾಜನ್ನು ಉಪಯೋಗಿಸ್ಬೋದಲ್ಲ ಅಂತ ಅನ್ಕೋತೀರಾ? ಸೊ ಏನೇನು ಎಲ್ಲೆಲ್ಲಿ ಉಪಯೋಗಿಸ್ಬೇಕಂದ್ರೆ ಇಲ್ಲಿ ಹೇಳ್ತೀನಿ ನೋಡಿ. ಹೆಲ್ಪಿಂಗ್ ವರ್ಬ್ಸ್ ಆಕ್ಸಿಲರೀಸ್ ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಂತೇಳಿ, ಯಾವ ಕಾಲದಲ್ಲಿ ಎಲ್ಲೆಲ್ಲಿ ಉಪಯೋಗಿಸ್ಬೇಕು. ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ದಲ್ಲಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಂದ್ರೆ ಅಲ್ಲಿ ಯಾವುದೂ ಹೆಲ್ಪಿಂಗ್ ವರ್ಬ್ಸ್ ಇರಲ್ಲ, ಅದಕ್ಕೆ ಯಾಮ್ ಈಸ್ ಆರ್ ಅನ್ನು ಉಪಯೋಗಿಸ್ರಿ. ಓಕೆ, ಯಾಮ್ ಈಸ್ ಆರ್ ಉಪಯೋಗಿಸ್ಬೇಕಾದ್ರೆ ಅದಕ್ಕೆ ಆ ಸಬ್ಜೆಕ್ಟ್ ಸೂಕ್ತವಾದಂಥ ಉಪಯೋಗಿಸ್ರಿ. ಸಿಂಗ್ಯುಲರ್ ಇದ್ದರೆ ಯಾವುದು ಈಸ್, ಪ್ಲೂರಲ್ ಇದ್ದರೆ ಆರು, ಆ ಇದ್ದರೆ ಯಾಮನ್ನ ಉಪಯೋಗಿಸ್ರಿ. ಅದೆಲ್ಲ ನಿಮ್ಗೆ ಗೊತ್ತಿದೆ. ಆ್ಯಂಡ್ ಸಿಂಪಲ್ ಪಾಸ್ಟ್ ಇದ್ದರೆ ಅಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಇರಲ್ಲ, ಅದಕ್ಕಾಗಿ ವಾಸ್ ವರನ್ನು ಉಪಯೋಗಿಸ್ರಿ. ವಾಸ್ ವರನ್ನು ಅಲ್ಲಿ ಉಪಯೋಗಿಸ್ರಿ. ಆ್ಯಂಡ್ ಸಿಂಪಲ್ ಫ್ಯೂಚರ್ದಲ್ಲಿ ಇಲ್ಲಿ ವಿಲ್ ಅಥವಾ ಶೆಲ್ ಇದ್ದೇ ಇರುತ್ತೆ, ವಿಲ್ ಶೆಲ್ ಪ್ಲಸ್ ಬಿ ಅಂತ ಉಪಯೋಗಿಸಿ. ಈ ರೀತಿ ಹೆಲ್ಪಿಂಗ್ ವರ್ಬ್ಸನ್ನು ಉಪಯೋಗಿಸಿ. ಗೊತ್ತಾಯ್ತಾ? ಆ್ಯಂಡ್ ಇನ್ನು ಕಂಟಿನ್ಯೂಸ್ಗೆ ಬನ್ನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಯಾಮ್ ಈಸ್ ಆರ್ ಆಲ್ರೆಡಿ ಹೆಲ್ಪಿಂಗ್ ವರ್ಬ್ಸ್ ಇರ್ತವೆ, ಅದನ್ನು ಯಾಮ್ ಈಸ್ ಆರನ್ನು ಉಪಯೋಗಿಸ್ಕೊಂಡು ಪ್ಲಸ್ ಬೀಯಿಂಗ್ ಅಂತ ಉಪಯೋಗಿಸ್ಬೇಕು. ಗೊತ್ತಾಯ್ತಾ? ಆ್ಯಂಡ್ ಪಾಸ್ಟ್ ಕಂಟಿನ್ಯೂಸ್ದಲ್ಲಿ ವಾಸ್ ವರ್ ಇರುತ್ತೆ, ವಾಸ್ ವರ್ ಉಪಯೋಗಿಸ್ಕೊಂಡು ಪ್ಲಸ್ ಬೀಯಿಂಗನ್ನು ಉಪಯೋಗಿಸ್ಬೇಕು. ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸನ್ನು ಉಪಯೋಗಿಸ್ಲಿಕ್ಕೆ ಆಗಲ್ಲ, ಕಾಂಟ್ ಚೇಂಜ್, ಇದನ್ನು ಬದಲಾಯಿಸಲಿಕ್ಕೆ ಆಗಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ದಲ್ಲಿ ಆಲ್ರೆಡಿ ಇರ್ತವೆ ಹ್ಯಾವ್ ಮತ್ತು ಹ್ಯಾಸ್ ಅಥವಾ ಹ್ಯಾಸ್ ಅಥವಾ ಹ್ಯಾಸ್ ಪ್ಲಸ್ ಹ್ಯಾವ್ ಪ್ಲಸ್ ಬೀನನ್ನು ಉಪಯೋಗಿಸಿ. ಇಲ್ಲಿ ಬೀನ್ ಅಂತ ಉಪಯೋಗಿಸಿ. ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ದಲ್ಲಿ ಹ್ಯಾಡ್ ಇರುತ್ತಾ, ಪ್ಲಸ್ ಬೀನ್ ಅಂತ ಉಪಯೋಗಿಸ್ರಿ. ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ದಲ್ಲಿ ವಿಲ್ ಅಥವಾ ಶೆಲ್ ಪ್ಲಸ್ ಹ್ಯಾವ್ ಇರುತ್ತಾ, ವಿಲ್ ಶೆಲ್ ಹ್ಯಾವ್ ಪ್ಲಸ್ ಬೀನನ್ನು ಉಪಯೋಗಿಸಿ. ಓಕೆ, ಗೊತ್ತಾಯ್ತಾ ಎಲ್ಲೆಲ್ಲಿ ಏನೇನು ಉಪಯೋಗಿಸ್ಬೇಕು ಅನ್ನೋದು ಹೆಲ್ಪಿಂಗ್ ವರ್ಬ್ಸ್? ಎಸ್ ಸರ್, ಇನ್ನೂ ಶಾರ್ಟ್ಕಟಾಗಿ ಹೇಳಿ ಸರ್ ಇಷ್ಟೆಲ್ಲ ಅಂತಂದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಯಾವುದೂ ಇರಲ್ಲ, ಆಮ್ ಈಸ್ ಆರ್ ಉಪಯೋಗಿಸ್ತೀರಿ. ಓಕೆ, ಪಾಸ್ಟಲ್ಲಿ ವಾಸ್ ವರ್, ಆ್ಯಂಡ್ ಫ್ಯೂಚರ್ದಲ್ಲಿ ವಿಲ್ ಶಾಲ್ ಪ್ಲಸ್ ಬಿ ಅಂತ ಉಪಯೋಗಿಸ್ತೀರಿ. ಆ್ಯಂಡ್ ಕಂಟಿನ್ಯೂಸ್ದಲ್ಲಿ ಬೀಯಿಂಗ್ ಅಂತ ಉಪಯೋಗಿಸಿ. ಯಾವುದೇ ಪ್ರೆಸೆಂಟ್, ಪಾಸ್ಟ್, ಓಕೆ, ಆರ್ ಫ್ಯೂಚರ್ ಕಂಟಿನ್ಯೂಸ್ ಬರಲ್ಲ. ಆ್ಯಂಡ್ ಪರ್ಫೆಕ್ಟ್ ಇದ್ದರೆ ಬೀನ್ ಅಂತ ಉಪಯೋಗಿಸಿ. ಮುಗೀತು, ಇದು ಶಾರ್ಟ್ಕಟಾಗಿ. ಗೊತ್ತಾಯ್ತಾ? ಸೊ ಸಿಂಪಲ್ ಆಗಿದ್ದರೆ ಆಮ್ ಈಸ್ ಆರ್, ವಾಸ್ ವರ್, ವಿಲ್ ಶಾಲ್ ಬಿ, ಬೀಯಿಂಗ್. ಕಂಟಿನ್ಯೂಸ್ ಇದ್ದರೆ ಬೀಯಿಂಗ್. ING ಅಂತ ಬರುತ್ತೆ ನೋಡಿರಿ, ನೆಮ್ಮದಲ್ಲಿ ಇಟ್ಕೊರಿ. ING ಅಂತ ಬಂದರೆ ಬೀಯಿಂಗ್, ಗೋಯಿಂಗ್, ಸಿಂಗಿಂಗ್ ಅಂತ ಬಂದರೆ ಬೀಯಿಂಗ್, ಹಿಂಗೆ ಅಂತಿದೆ ನೋಡಿರಿ. ಸೊ ಇದು ಬೀನ್ ಪರ್ಫೆಕ್ಟಲ್ಲಿ. ಮುಗಿತಾ?
ಓಕೆ ಆ್ಯಂಡ್ ದ ಸೆಂಟೆನ್ಸಸ್ ಆಫ್ ಫಾಲೋವಿಂಗ್ ಟೆನ್ಸಸ್ ಕಾಂಟ್ ಬಿ ಚೇಂಜ್ ಟು ಪ್ಯಾಸಿವ್ ವಾಯ್ಸ್. ಇವುಗಳನ್ನ ಬದಲಾಯಿಸ್ಲಿಕ್ಕಾಗಲ್ಲ. ಯಾವ್ಯಾವ ಫ್ಯೂಚರ್ ಕಂಟಿನ್ಯೂಸ್ ಆಗಿರ್ಬೋದು ಅಥವಾ ಪ್ರೋಗ್ರೆಸಿವ್ ಟೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರ್ಬೋದು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರ್ಬೋದು, ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರ್ಬೋದು. ಇಷ್ಟೇ ಅಲ್ಲದೆ ಸೆಂಟೆನ್ಸಸ್ ಹ್ಯಾವಿಂಗ್ ಇಂಟ್ರಾನ್ಸಿಟಿವ್ ವರ್ಬ್ಸ್ಗಳನ್ನು ಕೂಡ ನಾವು ಬದಲಾಯಿಸಲಿಕ್ಕೆ ಆಗಲ್ಲ. ಓಕೆ ಆ್ಯಂಡ್ ಸ್ಟೆಪ್ 5, ಚೇಂಜ್ ದ ಮೇನ್ ವರ್ಬ್ ಟು ಪಾಸ್ಟ್ ಪಾರ್ಟಿಸಿಪಲ್. V3ಗೆ ಬದಲಾಯಿಸಿರಿ. ಅಂದರೆ ಮುಖ್ಯ ಕ್ರಿಯಾಪದವನ್ನು ಮೇನ್ ವರ್ಬನ್ನು V3ಗೆ ಬದಲಾಯಿಸಿ. ಮಾಡೋಣ. ಎ ಕೇಕ್ ಈಸ್ ಈಟನ್ ಅಂತ ಮಾಡ್ತೀವಿ. ಈಟ್ಸ್ ಇದ್ದದ್ದು ಈಟನ್ ಅಂತ ಮಾಡ್ತೀವಿ. ಇಲ್ಲಿ ನೋಡಿ, ಕಾವ್ಯ ರೈಟ್ಸ್ ಎ ಲೆಟರ್ ಇದ್ದದನ್ನು ಎ ಲೆಟರ್ ಈಸ್ ಇಲ್ಲಿ ತನಕ ಬಂದಿದೆ, ರೈಟ್ಸ್ ಇದು ರಿಟರ್ನ್ ಅಂತ ಮಾಡ್ತೀವಿ. V3 ಫಾರ್ಮ್ಗೆ ಬದಲಾಯಿಸಿ. ಇವೆಲ್ಲ ಗೊತ್ತಿದೆ. V3 ಅಂದರೆ ಇಲ್ಲಿ ನೋಡಿ, ಸೊ V1 V2 V3 ಅಂದರೆ ಸಿಂಪಲ್ ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಅದನ್ನೇ ಶಾರ್ಟ್ಕಡೆ V1 V2 V3 ಅಂತ ಕರಿತೀವಿ. ಈಟ್, ಎಟ್, ಈಟನ್. ಓಕೆ, ರೈಟ್ಸ್ ಅಥವಾ ರೈಟ್, ರೋಟ್, ರಿಟರ್ನ್ ಅಂತ ಹೇಳ್ತೀವಿ. V3 ಅನ್ನೋದು ಇಲ್ಲಿ ಉಪಯೋಗಿಸಬೇಕು. ಪ್ಯಾಸಿವ್ಸ್ದಲ್ಲಿ ಎಲ್ಲವೂ ಕ್ರಿಯಾಪದಗಳು V3 ಫಾರ್ಮ್ದಲ್ಲಿ ಇರ್ತವೆ. ಓಕೆ, ಸ್ಟೆಪ್ 6, ಪ್ರಪೋಸಿಷನ್ ಬೈ ಮಸ್ಟ್ ಬಿ ಆ್ಯಡೆಡ್. ಬೈಯನ್ನು ಆ್ಯಡ್ ಮಾಡಿರಿ. ಓಕೆ, ಎಲ್ಲಿ? ಅದು ಆದ ನಂತರ, ಕ್ರಿಯಾಪದ ಆದ ನಂತರ, ಮುಖ್ಯ ಕ್ರಿಯಾಪದ ಆದ V3 ಆದ ನಂತರ ಬೈಯನ್ನು ಆ್ಯಡ್ ಮಾಡಿರಿ, ಮುಗೀತು. ಸೊ ಇಲ್ಲಿ ನೋಡಿ, ಸೊ ಲೆಟರ್ ಈಸ್ ರಿಟರ್ನ್ ಬೈ ಅಂತ ಪ್ರಪೋಸಿಷನ್ನ ಹಾಕಿದ್ದೇವೆ, ಮುಗಿತಾ? ಇದಾದ ನಂತರ ಸ್ಟೆಪ್ 7, ಚೇಂಜ್ ದ ಸಬ್ಜೆಕ್ಟ್ ಟು ಆಬ್ಜೆಕ್ಟ್. ಸಬ್ಜೆಕ್ಟನ್ನು ಆಬ್ಜೆಕ್ಟಿಗೆ ಬದಲಾಯಿಸಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ನ್ಯೂ ಆಬ್ಜೆಕ್ಟ್ ಅಂತ ಹೆಸರು ಕೊಡ್ಬೋದು. ನೋಡೋಣ ಎಕ್ಸಾಂಪಲ್ಸ್ ನೋಡಿ. ಸಬ್ಜೆಕ್ಟ್ ಇದ್ದದ್ದು ಆಬ್ಜೆಕ್ಟ್ ಅಂದರೆ ರವಿ ಇದ್ದದ್ದು ಕೊನೆಗೆ ಹಾಕಿದ್ದೇವೆ, ಬೈ ಆದಂತ ರವಿ, ಫುಲ್ ಸ್ಟಾಪ್. ಓಕೆ, ಕಾವ್ಯ ಇದ್ದದ್ದು ಕೊನೆಗೆ ಬರ್ತಾ ಫುಲ್ ಸ್ಟಾಪ್, ಮುಗಿದು ನೋಡ್ರಿ. ಸೊ ಒಂದು ಆ್ಯಕ್ಟಿವ್ ವಾಯ್ಸನ್ನು ಪ್ಯಾಸಿವ್ಸ್ ಆಗಿ ಬದಲಾಯಿಸಿದ್ದೀವಿ. ಎಷ್ಟು ಈಸಿ ಅಲ್ಲ? ಓಕೆ, ಆ್ಯಂಡ್ ಫಾರ್ಮುಲಾ ಆಫ್ ಪ್ಯಾಸಿವ್ ವಾಯ್ಸನ್ನು ಇವಾಗ ಮಾಡ್ಬೋದು. ಇವಾಗ ಸೂತ್ರವನ್ನು ಕಂಡುಹಿಡಿಯೋಣ. ಸೊ ಫಾರ್ಮುಲಾ ಏನೇನು ನೋಡಿರಿ, ಇಲ್ಲಿ ಈ ರೀತಿ ಕೊಟ್ಟಿದ್ದೀನಿ ನೋಡಿರಿ. ನ್ಯೂ ಸಬ್ಜೆಕ್ಟ್ ಇರುತ್ತಾ, ಪ್ಯಾಸಿವ್ ವಾಯ್ಸ್ದು ಫಾರ್ಮುಲಾ, ಹೆಲ್ಪಿಂಗ್ ವರ್ಬ್ ಇರುತ್ತಾ. ಇಲ್ಲಿ ಇಂಟು ಕೊಟ್ಟಿದ್ದೀನಿ, ಬೀಯಿಂಗ್ ಕೊಟ್ಟಿದ್ದೀನಿ, ಬೀನ್ ಕೊಟ್ಟಿದ್ದೀನಿ. V3 ಪ್ಲಸ್ ಬೈ ಪ್ಲಸ್ ನ್ಯೂ ಆಬ್ಜೆಕ್ಟ್. ಓಕೆ, ಹೆಲ್ಪಿಂಗ್ ವರ್ಬ್ಸ್ ಯಾವ ಬರ್ತಾವೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಕೆಲವು ಕಡೆ ಹೆಲ್ಪಿಂಗ್ ವರ್ಬ್ಸ್ ಬಂದ ನಂತರ ಇಲ್ಲಿ ಏನೇನು ಬರ್ತೈತೆ ಅಂದರೆ, ಇಲ್ಲಿ ಯಾಕೆ ಇಂಟು ಕೊಟ್ಟಿದ್ದೀನಿ ಇಲ್ಲಿ ಹೇಳ್ತೀನಿ ನೋಡಿರಿ. ಇಂಟು ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ನಲ್ಲಿ ಮತ್ತು ಯಾವುದೂ ಎಕ್ಸ್ಟ್ರಾ ಯೂಸ್ ಮಾಡೋದಿಲ್ಲ ಇಲ್ಲಿ, ಅದಕ್ಕೆ ಇಂಟು ಕೊಟ್ಟಿದ್ದೀವಿ. ಬೀಯಿಂಗನ್ನು ಕಂಟಿನ್ಯೂಸ್ ಇದ್ದಲ್ಲಿ, ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್ ಇತ್ತಂದರೆ ಬೀಯಿಂಗನ್ನು ಉಪಯೋಗಿಸ್ತೇವೆ. ಬೀನನ್ನು ಪರ್ಫೆಕ್ಟ್ ಇದ್ದಲ್ಲಿ, ಓಕೆ, ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಪರ್ಫೆಕ್ಟಲ್ಲಿ ಬೀನನ್ನು ಉಪಯೋಗಿಸ್ತೇವೆ. ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ನ್ಯೂ ಆಬ್ಜೆಕ್ಟ್, ಮುಗೀತು. ಎಷ್ಟು ಈಸಿ ಇದೆ ಅಲ್ಲ? ಎಸ್. ಆ್ಯಂಡ್ ಚೇಂಜ್ ಆಫ್ ಪ್ರೊನೌನ್ಸ್. ಕೆಲವು ಪ್ರೊನೌನ್ಸ್ಗಳನ್ನು, ಸರ್ವನಾಮಗಳನ್ನ ಬದಲಾಯಿಸ್ತೀವಿ. ಅದ್ರ ಲಿಸ್ಟೇ ಕೊಟ್ಟಿದ್ದೀನಿ. ಐ ಇದ್ದರೆ ಮೀ, ವಿ ಇದ್ದರೆ ಅಸ್, ಹಿ ಇದ್ದರೆ ಹಿಮ್, ಶಿ ಇದ್ದರೆ ಹರ್, ದೇ ಇದ್ರೆ ದೆಮ್, ಯು ಇದ್ದರೆ ಯು, ಇಟ್ ಇದ್ದರೆ ಇಟ್, ಈ ರೀತಿ ಬದಲಾಯಿಸ್ರಿ. ಓಕೆ, ಎಸ್. ಇಲ್ಲಿಗೆ ನನ್ನ ವಿಡಿಯೋ ಮುಗಿಯುತ್ತಾ. ಸೊ ಇದರ ಕಂಟಿನ್ಯೂಟಿ ಪಾರ್ಟ್ ಮತ್ತೆ ಮಾಡ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದರೆ ನಾನು ಇದೇ ರೀತಿ ವಿಡಿಯೋವನ್ನು ಮಾಡ್ತಾ ಇರ್ತೀನಿ, ಅವು ನಿಮಗೆ ತಲುಪ್ತಾ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.